ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಷಯ ಬಂದು ನಿಮ್ಗೆ ಆಲ್ರೆಡಿ ತಮ್ನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ. ಸೊ ನಾನೊಬ್ಬಳು ಹೌಸ್ ವೈಫ್ ಆಗಿ ಏನೂ ಮಾಡೋಕ್ಕಾಗಲ್ವಾ, ಅಥವಾ ನಾನು ಓದಿದ್ದು ಕಷ್ಟಪಟ್ಟಿದ್ದು, ಅಥವಾ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನ ಓದಿಸಿದ್ದು, ಎಜುಕೇಷನ್ ಕೊಡಿಸಿದ್ದು ಎಲ್ಲ ವೇಸ್ಟಾ ಅಂತ ಥಿಂಕ್ ಮಾಡೋ ಹೌಸ್ ವೈಫ್ಸ್ಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಿಮಗೂ ಕೂಡ ಇದರಿಂದ ಒಂದು ಮೋಟಿವೇಶನ್ ಅನಿಸ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಕೂಡ ಇದರಲ್ಲಿ ಚೇಂಜಸ್ ಕಾಣಿಸ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ. ಹೌಸ್ ವೈಫ್ ಆಗಿ ನಾನು ಏನು ಮಾಡೋಕ್ಕಾಗಲ್ವಾ ಅಂತ ಬರೀ ಯೋಚನೆ ಮಾಡಿದ್ರೆ ಇಲ್ಲೇನೂ ಮಾಡೋದಕ್ಕಾಗೋದಿಲ್ಲ. ಬರೀ ಯೋಚನೆಯಿಂದ ಇಲ್ಲಿ ನೀವು ಏನೂ ಮಾಡೋಕ್ಕಾಗಲ್ಲ. 100% ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತೊಗೋಬೇಕು. ಯು ಹ್ಯಾವ್ ಟು ಸ್ಟ್ರಗಲ್, ಯು ಹ್ಯಾವ್ ಟು ಡಿಸಿಪ್ಲಿನಿಂದ ಇದ್ದಾಗಲೇ ಅಥವಾ ಸ್ಟ್ರಗಲ್ ಮಾಡಿದಾಗಲೇ ನೀವೊಂದು ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದು. ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯು ಅಂತ ಯಾಕೆ ಹೇಳಿದೆ ಗೊತ್ತಾ? ನಿಮ್ಮ ಒಂದು ಬೆಳವಣಿಗೆಗೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ ಅಥವಾ ನಿಮ್ಮ ಒಂದು ಇಂಟ್ರೆಸ್ಟ್ಗೆ ಇಲ್ಲಿ ಯಾರು ಬಂದು ಅಪ್ರೋಚ್ ಮಾಡೋದಿಲ್ಲ. ನಿನಗೆ ಇದು ಇಂಟ್ರೆಸ್ಟ್ ಇದೆಯಾ, ಇದು ಇಷ್ಟನಾ, ನೀನು ಇದನ್ನು ಮಾಡ್ತೀಯಾ, ನೀನು ಇದನ್ನು ಮಾಡು, ಇದರಿಂದ ನೀನು ಅರ್ನ್ ಮಾಡ್ಬೋದು ಅಂತ ಇಲ್ಲಿ ಯಾರೂ ಹೇಳೋದಿಲ್ಲ. ಯಾಕಂದರೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕೆಲಸಗಳಿರುತ್ತೆ. ಹಾಗೆಯೇ ಯಾರೂ ಕೂಡ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಡೋದಿಲ್ಲ ಇವತ್ತಿನ ಜಗತ್ತಲ್ಲಿ. ಸ್ವಂತದವರೇ ಆಗಲಿ ಅಥವಾ ಗಂಡನೇ ಆಗಲಿ, ಯಾರೇ ಆಗಲಿ, ಆಲ್ಮೋಸ್ಟ್ ನಿಮಗೇನು ಬೇಕು ಅನ್ನೋದನ್ನು ನೀವೇ ಸ್ಟ್ಯಾಂಡ್ ತೊಗೋಬೇಕು ಹೊರತು ಬೇರೆ ಯಾರೂ ಅಲ್ಲ. ನಾನೊಬ್ಬಳು ಹೌಸ್ ವೈಫ್ ಆಗಿ ಬರೀ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತನಾ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿನಗೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಫಸ್ಟು ನೀನು ಕಂಡಿಡ್ಕೋಬೇಕು. ಓಕೆನಾ? ಒಂದು ಟೈಲರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಕ್ಲಾಸಸ್ ಆಗಿರ್ಬೋದು, ಮೆಹಂದಿ ಆರ್ಟಿಸ್ಟ್ ಆಗಿರ್ಬೋದು, ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ನೀವು ಎಜುಕೇಷನ್ ಏನಿದೆಯೋ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿತ್ತು ಅಂದರೆ ಅದನ್ನು ಮಾಡ್ಬೋದು. ಯಾಕೆ ಮದುವೆ ಆದ ತಕ್ಷಣ ನಾವು ಇದನ್ನೆಲ್ಲ ಮಾಡಬಾರ್ದು ಅಂತ ಇದೆಯಾ? ಅಥವಾ ನಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ನಮಗೆ ಮದುವೆನೇ ಆಗಬಾರ್ದು ಅಂತ ಇದೆಯಾ? ಏನಿಲ್ಲ ಅಲ್ವಾ? ನಿಮಗೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ ಅಂದರೂ ಕೂಡ ನೀವು ಸ್ಟ್ಯಾಂಡ್ ತೊಗೊಂಡ್ರೆ ಎಲ್ಲನೂ ಸಾಧ್ಯ ಆಗುತ್ತೆ. ಓಕೆನಾ? ನಾನು ಏನು ಮಾಡಬೇಕು, ಏನಾದರೂ ಆಗಿರಲಿ, ಸಮಥಿಂಗ್ ಇಟ್ ಹೆಲ್ಪ್ಸ್, ಏನಾದರೂ ಆಗಿರಲಿ ಅದನ್ನು ಫಸ್ಟು ನೀನು ಕಂಡಿಡ್ಕೋಬೇಕು. ಹಾಗೆ ನಾನೇನೋ ಒಂದು ಡ್ರೀಮ್ನ ಅಚೀವ್ ಮಾಡಬೇಕು ಅಂದರೆ ನನಗೆ ಯಾರ್ದಾದ್ರೂ ಸಪೋರ್ಟ್ ಮಾಡಬೇಕು, ಹಾಗೆ ಮನೆ ಕೆಲಸದಲ್ಲಿ ನನಗೆ ಯಾರಾದರೂ ಹೆಲ್ಪ್ ಮಾಡಬೇಕು, ನಾನು ಅಚೀವ್ ಮಾಡಬೇಕು ಅಂದರೆ ನನಗೂ ಸ್ವಲ್ಪ ಟೈಮ್ ಬೇಕು ಅಂತ ಇರೋ ಮೈಂಡ್ ಸೆಟ್ನ ಫಸ್ಟ್ ತೆಗ್ದಾಕಿ. ಓಕೆನಾ? ಯಾಕೆ ಅಂದರೆ ಇಲ್ಲಿ ಯಾರಿಗೂ ಕೂಡ ನಿನ್ನ ಒಂದು ಡ್ರೀಮ್ಸ್ನ ಅಚೀವ್ ಮಾಡು, ನಾನು ಮನೆ ಕೆಲಸ ಮಾಡ್ಕೋತೀನಿ, ನಾನು ಊಟ ಅಡುಗೆ ಎಲ್ಲ ತಿಂಡಿ ಏನೇನು ಕೆಲಸಗಳಿರುತ್ತೋ ಮನೇಲಿ ಎಲ್ಲ ಮಾಡ್ಕೋತೀನಿ ಅಂತ ಯಾರೂ ಹೇಳೋದಿಲ್ಲ. ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ಯಾರೂ ಹೇಳೋದಿಲ್ಲ. ಇವಾಗ ನಾನೇನೋ ಒಂದು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಕೆಲಸ ಕಾರ್ಯಗಳು ಎಲ್ಲ ಮುಗಿಸಿ, ಮನೆ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿನೇ ನಾನು ಮಾಡ್ತಾಯಿರ್ತೀನಿ ಅಂತ ಅರ್ಥ. ಓಕೆನಾ? ಮೊದಲನೇದಾಗಿ ಫಸ್ಟು ನಾವು ನಮ್ಮ ಡೈಲಿ ರೋಟೀನ್ನ ಪ್ಲ್ಯಾನ್ ಮಾಡ್ಕೋಬೇಕು. ಓಕೆನಾ? ಈಗ ಹೌಸ್ ವೈಫ್ ಅಂದ ತಕ್ಷಣ ನಾವು 8 ಗಂಟೆಗೆ ಎದ್ದರೂ ಆಗುತ್ತೆ ಅಂತ ಮಲ್ಕೊಂಡು ಅಥವಾ ಟೈಮ್ನ ವೇಸ್ಟ್ ಮಾಡಿಕೊಂಡು ಈ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀನಲ್ವ, ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನೋ ಒಂದು ಲೇಸಿನೆಸ್ ಇದೆಯಲ್ಲ, ಅದೇ ನಿಮ್ಮನ್ನ ಏನೂ ಅಚೀವ್ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಯಾವತ್ತೂ ಲೇಸಿ ಆಗಬಾರ್ದು. ಎದ್ದೇಳಬೇಕು, ಬೆಳಗ್ಗೆ ಬೇಗ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ, ತಿಂಡಿ ಮಾಡಿ, ಅಡುಗೆ ಮಾಡಿ ಎಲ್ಲನೂ ರೆಡಿ ಮಾಡಿಟ್ಟು ಆಮೇಲೆ ನೀವು ಹೇಳಿ ನಾನು ಎಲ್ಲೋ ನಂದು ಕೆಲಸಗಳಿದೆ, ಅಥವಾ ನಾನೊಂದು ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕು, ಅಥವಾ ನಾನೊಂದು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅವಾಗ ಯಾರೂ ಏನೂ ಹೇಳೋದಿಲ್ಲ. ನೀವು ಫಸ್ಟು ಮನೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಿದ್ದೀರಾ ಅಂತ ಅನ್ನೋದಾದರೆ ನಿಮಗೂ ಕೂಡ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ಹಾಗೆ ನಿಮ್ಮ ಒಂದು ಏನು ಎಫರ್ಟ್ ಇದೆಯೋ ಅದಕ್ಕೆ ಅವರು ಕೂಡ ಆ ಒಂದು ರೆಸ್ಪೆಕ್ಟ್ನ ಮಾಡ್ತಾರೆ. ಓಕೆನಾ? ನಿಮಗೆ ಮನೆಯೇ ನಿಭಾಯಿಸೋಕ್ಕಾಗ್ತಿಲ್ಲ ಅನ್ನೋದಾದರೆ ನಿಮ್ಮ ಡ್ರೀಮ್ಸ್ನ ಹೇಗೆ ನಿಭಾಯಿಸ್ತೀರಾ, ಹೇಗೆ ಕಂಡುಹಿಡಿತೀರಾ, ಹೇಗೆ ಮಾಡ್ತೀರಾ? ಸರಿ ಅಲ್ವಾ? ನೀವು ಫಸ್ಟು ನಿಮ್ಮ ಮನೇನ ನಿಭಾಯಿಸ್ಕೊಳ್ಳಿ. ನನ್ನ ಕೈಲೆಲ್ಲ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಎಲ್ಲನೂ ಆಗುತ್ತೆ. ಏನೂ ಆಗಲ್ಲ, ಅಯ್ಯೋ ನನಗೆ ಎದ್ದೇಳೋಕ್ಕಾಗಲ್ಲಪ್ಪ ಬೇಗ ಅಂದರೆ ನೆವರ್ ಆಗೋದಿಲ್ಲ. ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀವೇನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಹೌಸ್ ವೈಫ್ ಆಗೇ ಇರಬೇಕಾಗತ್ತೆ. ಸೊ ನಾನು ಹೇಳೋದಿಷ್ಟೇ, ಡೈಲಿ ರೋಟೀನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಬೇಕು, ಇಷ್ಟೊತ್ತಿಗೆ ನನ್ನ ಕೆಲಸ ಕಾರ್ಯಗಳೇನಿದೆ ಎಲ್ಲ ಮುಗಿಬೇಕು. ನಾನು 10 ಗಂಟೆಗೆ ಇವಾಗ ಏನಾದರೂ ಒಂದು ಕ್ಲಾಸ್ಗೆ ಹೋಗಬೇಕು ಅಂದರೆ ನಾನು ಹೋಗ್ಬೇಕಷ್ಟಲ್ಲಿ. ಬೇಗ ಎದ್ದೇಳಿ, 4 ಗಂಟೆಗೆ ಎದ್ದೇಳಿ, ಏನು ಪ್ರಾಬ್ಲಮ್? ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಒಂದು ಡ್ರೀಮ್ಸ್ನ ಅಚೀವ್ ಮಾಡಬೇಕು ಅಂದರೆ ನಾವು ಸ್ಟ್ರಗಲ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಓಕೆನಾ? ನಾವು ಯಾವುದೇ ರೀತಿ ಪ್ರಯತ್ನ ಮಾಡ್ದೇ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂದ್ಕೊಂಡ್ರೆ ಅದು ನೆವರ್ ಆಗೋದೇ ಇಲ್ಲ. ಎಲ್ರಿಗೂ ಗೊತ್ತಿರುತ್ತೆ, ನನ್ನ ಕೈಲಿ ಆಗಲ್ಲ ಅಂದ್ಕೊಂಡ್ರೆ ಆಗುತ್ತೆ ಅಂತ ಮಾಡಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಹೌಸ್ ವೈಫ್ ಆಗಿ ಕೂಡ ಮದುವೆ ಆಗಿದೆಯೇ, ಹೌಸ್ ವೈಫ್ ಆಗಿದ್ದೀನಿ ಅಂದ ತಕ್ಷಣ ನಿನ್ನ ಸಾಧನೆ ಮಾಡಬೇಡ ಅಂತ ಯಾರೂ ಹೇಳಲ್ಲ ಅಲ್ವಾ? ಸಾಧನೆ ಮಾಡೋದು ಬಿಡೋದು ನಿನಗೆ ಸೇರಿದ್ದು ಅಲ್ವಾ?
ನೀವು ಮಾಡಬೇಕು ಅಂದ್ಕೊಂಡ್ರೆ ನೀವು ಮಾಡಲೇಬೇಕು. ಓಕೆನಾ? ಸೊ ಹಾಗಾಗಿ ಕೊನೆಯದಾಗಿ ಒಂದು ಮಾತು, ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನಂತೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ರೆ ಅಂದಮೇಲೆ ನಾವು ಪ್ರಯತ್ನಪಟ್ಟು ಏನು ಫಲ ಅಂತ ಕೇಳ್ತಾನಂತೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನಂತೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ಹಣೆ ಬರಹದಲ್ಲಿ ಬರೆದಿದ್ರೆ ಅಂತ. ಸೊ ನಾನು ಹೇಳೋಕೆ ಇಷ್ಟಪಡೋದಿಷ್ಟೇ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ. ಸೊ ನೀವು ಪ್ರಯತ್ನನೇ ಮಾಡದೆ ಇಲ್ಲಿ ನನ್ನ ಕೈಲಿ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪು, ಅಂದ್ಕೋಬಾರ್ದು ಕೂಡ. ಸೊ ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗೋದಿಲ್ಲ, ಒಂದು ದಿನ ಆಗತ್ತೆ. ಆ ದಿನ ಬರೋವರೆಗೂ ನಿಮ್ಮ ಒಂದು ಸ್ಟ್ರಗಲ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಇದೆಲ್ಲ ಜೊತೇಲಿದ್ರೇ ಆ ದಿನ ಬಂದಾಗ ನಿಮಗೆ ಒಂದು ಹೆಮ್ಮೆ ಥರ ಫೀಲ್ ಆಗುತ್ತೆ. ಆ ದಿನ ಬರಬೇಕು ಅಂದರೆ ನೀವು ಇವತ್ತೇ ಎಫರ್ಟ್ ಹಾಕಬೇಕು, ಇವಾಗಲೇ ಪ್ರಯತ್ನ ಮಾಡಬೇಕು, ಅದನ್ನು ಇವತ್ತೇ ಮಾಡಬೇಕು, ಈಗಲೇ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಈ ವಿಡಿಯೋಯಿಂದ ನಿಮಗೇನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಮೋಟಿವೇಶನ್ ಅನಿಸಿದ್ರೆ, ಈ ವಿಡಿಯೋ ನೋಡಿದ್ಮೇಲೆ ನನ್ನ ಲೈಫ್ ಕೂಡ ನಾನು ಏನೋ ಒಂಚೂರು ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ, ನಿಮ್ಗೆ ಇವಾಗ ಅನ್ನಿಸ್ತಾ ಇದ್ದರೆ, ಸೊ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.